ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಮಂಗನಾಟ ಏಕಾಏಕಿಯಾಗಿ ಎಂಟ್ರಿ ಕೊಟ್ಟು ವ್ಯಕ್ತಿಗೆ ಕಿಕ್ ಕೊಟ್ಟಿದೆ ಮಂಗ. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆತಂಕ ಸೃಷ್ಟಿಸಿತ್ತು ಕೆಲಕಾಲ ಮಂಗ. ವಿದ್ಯಾರ್ಥಿಗಳ ಮೇಲೂ ಕೂಡ ಏಕಾಏಕಿಯಾಗಿ ದಾಳಿಗೆ ಯತ್ನ ಮಾಡಿದೆ. ಮಕ್ಕಳು ಕೂತಿದ್ದಂತಹ ಗ್ಯಾಲರಿಗೂ ಕೂಡ ಈ ಮಂಗ ನುಗ್ಗಿಬಿಟ್ಟಿದೆ. ಮಂಗನಾಟಕ್ಕೆ ಕಾರ್ಯಕ್ರಮದಲ್ಲಿದ್ದಂತಹ ಶಿಕ್ಷಕರು ಮಕ್ಕಳು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಪ್ರಸಂಗ ನಡೆದಿದೆ. ಸನ್ಮಾನ್ಯ ಸಚಿವರಿಂದ ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಅಕ್ಕಪಕ್ಕದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇದೀಗ ಎರಡನೆಯ ತಂಡ ನಾಗರಿಕ ಪೊಲೀಸ್ ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶಿಕ್ಷಕರು ಮಕ್ಕಳು ಎಲ್ಲ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಬ್ಯುಸಿ ಆಗಿದ್ರು. ಅದು ಎಲ್ಲಿಂದ ಬಂತೋ ಏನೋ ಮಂಗ ಕ್ರೀಡಾಂಗಣದೊಳಗೆ ನುಗ್ಗಿಬಿಟ್ಟಿದೆ. ಸಿಕ್ಕ ಕಡೆಗಳಲ್ಲಿ ನುಗ್ಗೋ ಹೊಡೆತಕ್ಕೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಶಿಕ್ಷಕರು ಎಲ್ಲ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳೆಲ್ಲ ಓಡೋಡಿ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಪಥಸಂಚಲನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿಯೇ ಘಟನೆ ಆಗಿರುವಂಥದ್ದು. ಇಲ್ಲೊಬ್ರು ಸಿಬ್ಬಂದಿ ಮಂಗ ಜಿಗಿದಿರೋ ಹೊಡೆತಕ್ಕೆ ಪಲ್ಟಿನೇ ಹೊಡೆದ್ಬಿಟ್ಟಿದ್ದಾರೆ. ಸನ್ಮಾನ್ಯ ಸಚಿವರಿಂದ ಸನ್ಮಾನ್ಯ ಸಚಿವರಿಂದ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ ಬಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮನಗೌಡ ಬಿ ಪಾಟೀಲ್, ಎಲ್ಲಿಂದ ಬಂತು ಮಂಗ ಅಂಥೇಳಿ, ಮಂಗ ಬಂದಾದ್ಮೇಲೆ ಏನೆಲ್ಲ ಘಟನೆ ಆಯಿತು ಅಂತ? ಪ್ರೇಮ್ ಕುಮಾರ್, ಈ ಒಂದು ಮಂಗ ಎಲ್ಲಿಂದ ಎಂಟ್ರಿ ಕೊಟ್ಟು ಗೊತ್ತಿಲ್ಲ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ನಡೆಸಿತ್ತು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ರವರು ಒಂದು ಪರೇಡ್ ಮಾಡ್ತಾ ಇದ್ರು. ಪರೇಡ್ ಮಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಎಂಟ್ರಿ ಕೊಟ್ಟಂತ ಒಂದು ಮಂಗ ಅಲ್ಲಿದ್ದಂತ ಜನರನ್ನ ಚದುರಿಸುವಂತ ಕೆಲಸ ಕೂಡ ಮಾಡ್ತು. ಜೊತೆಗೆ ಅಲ್ಲಿ KSRTC ಸಿಬ್ಬಂದಿ ಒಬ್ರು FC ಕೊಪ್ಪಳ ಅನ್ನುವಂಥವ್ರು ಅಲ್ಲೇ ಒಂದು ಸ್ಟೇಡಿಯಂ ನಲ್ಲಿದ್ದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ಅವ್ರಿಗೆ ಕಿಕ್ ಮಾಡಿ ಅವರನ್ನ ಕೆಡವಿ ಓಡಿ ಹೋಯ್ತು. ಜೊತೆಗೆ ಮುಂದ್ಗಡೆ ಒಂದು ವಿದ್ಯಾರ್ಥಿಗಳ ಗ್ಯಾಲರಿ ಕೂಡ ಇತ್ತು. ಆ ಗ್ಯಾಲರಿಯಲ್ಲಿ ಕೂಡ ಮಂಗ ಎಂಟ್ರಿ ಕೊಟ್ಟದಕ್ಕೆ ಅಲ್ಲಿದ್ದಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಈಗ ಅನೇಕರು ಕೂಡ ಒಂದ್ ರೀತಿ ಕಾಕಾಬಿಕ್ಕಿ ಆಗಿರುವಂತಹ ದೃಶ್ಯ ಕಂಡು ಬಂತು. ಈ ಒಂದು ಮಂಗನ ಆಟಕ್ಕೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಕೆಲ ಕಾಲ ಭಯ ಪಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಸನ್ಮಾನ್ಯ ಸಚಿವರಿಂದ ಸನ್ಮಾನ್ಯ ಸಚಿವರಿಂದ ಸನ್ಮಾನ್ಯ ಸಚಿವರಿಂದ ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಅಕ್ಕಪಕ್ಕದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ಇದೀಗ ಎರಡನೆಯ ತಂಡ ನಾಗರಿಕ ಪೊಲೀಸ್ ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ. ಸನ್ಮಾನ್ಯ ಸಚಿವರಿಂದ